ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಸಂಸ್ಥಿತಃ ಸರ್ವಪ್ರಾಣಿಷು ಚ ಸ್ಥಿತಃ ಸರ್ವನಾಮಾಭಿಧೇಯಶ್ಚ ಸರ್ವವೇದೋದಿತಶ್ಚ ಸಹ ಅಂತ ಸ್ಕಂದ ಪುರಾಣದ ಮಾತನ್ನ ಆಚಾರ್ಯರು ಅರ್ಭಕೌಕಸ್ತ್ವಾತ್ ತದ್ವ್ಯಪದೇಶಾಚ್ಚ ನೇತಿ ಚೇನ್ನ ನಿಚಾಯತ್ವಾದ್ ಏವಂ ವ್ಯೋಮವಚ್ಚ ಅನ್ನೋ ಸೂತ್ರದಲ್ಲಿ ಉದ್ಧರಿಸ್ತಾರೆ. ಇದು ಈ ಶ್ಲೋಕವನ್ನ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ ಚಕ್ಷುರ್ಮಯತ್ವಾದೇಶ್ಚ ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಸಂಸ್ಥಿತಃ ಇತಿ ಸ್ಮೃತ್ಯ ಅಂತ ತಗೊಂಡಿದ್ದಾರೆ. ಇದು ಸ್ಮೃತಿ ಅಂದ್ರೆ ಸ್ಕಂದ ಪುರಾಣದ ವಾಕ್ಯ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿಗಳು ಅದನ್ನ ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಸಂಸ್ಥಿತಃ ಅಂತ ತಗೊಂಡಿದ್ದಾರೆ. ಸಂಸ್ಥಿತ ಅಂತ ತಗೊಂಡಿದ್ದಾರೆ. ಇವತ್ತು ಆ ಸ್ಕಂದ ಪುರಾಣದಲ್ಲಿ ಆಚಾರ್ಯರು ಉದ್ಧರಿಸಿದ ಭಾಗದಲ್ಲಿ ಸರ್ವಪ್ರಾಣಿಷು ಚ ಸ್ಥಿತಃ ಅಂತಿದೆ. ನಾನು ನನ್ನ ಎದುರಿಗೆ ಸರ್ವಮೂಲದ ಒಂದು ಪಾಠ ಇಟ್ಕೊಂಡಿರೋದ್ರಿಂದ ಸರ್ವಪ್ರಾಣಿಷು ಚ ಅಂತ ಕಾಣಿಸ್ತಿದೆ. ಬೇರೆ ಕಡೆಯಲ್ಲಾದ್ರೂ ಸರ್ವಪ್ರಾಣಿಷು ಸಂಸ್ಥಿತ ಅಂತ ಇರಬಹುದು. ಅಥವಾ ಈಗಾಗಲೇ ನಾವು ಅನೇಕ ಬಾರಿ ಹಿಂದೆ ನೋಡಿದಂತೆ ಸರ್ವಮೂಲದಲ್ಲಿ ಒಂದು ಇದ್ರೂ ಕೂಡ ತತ್ವಮಂಜರಿಯನ್ನ ಎಡಿಟ್ ಮಾಡುವವರು ಸ್ವಲ್ಪ ಹಿಂದೆ ಮುಂದೆ ಮಾಡಿರ್ಲೂ ಇರಬಹುದು. ಅಂತ ಈ ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸಬೇಕು. ಇದು ಅರ್ಭಕೌಕಸ್ತ್ವಾತ್ ಅನ್ನುವ ಸೂತ್ರದಲ್ಲಿ 1ನೇ ಅಧ್ಯಾಯದ 2ನೇ ಪಾದದ 7ನೇ ಸೂತ್ರದಲ್ಲಿ ಬರುವಂತಹ ಶ್ಲೋಕ ಇದು. ಅದಕ್ಕೆ ಅರ್ಥ ಏನು? ಸರ್ವೇಂದ್ರಿಯಮಯ ವಿಷ್ಣು, ಭಗವಂತನು ಎಲ್ಲಾ ಇಂದ್ರಿಯಗಳಲ್ಲೂ ಪ್ರಧಾನನಾಗಿದ್ದಾನೆ. ಆ ಇಂದ್ರಿಯಗಳ ರೂಪದಿಂದ ಅವನೇ ಇದ್ದಾನೆ. ಆಯ್ತಾ? ಸರ್ವ ಪ್ರಾಣಿಷು ಸಂಸ್ಥಿತಃ, ಎಲ್ಲಾ ಜೀವರಲ್ಲಿಯೂ ಕೂಡ ಅವನೇ ಇದ್ದಾನೆ. ಸರ್ವನಾಮಾಭಿಧೇಯಶ್ಚ, ಚಕ್ಷು ಶ್ರೋತ್ರ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ. ಸರ್ವ ವೇದೋಚಿತಶ್ಚ ಸಹ, ಎಲ್ಲಾ ವೇದಗಳಿಂದಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ. ಇದು ಸ್ಮೃತ್ಯ. ಮತ್ತೆ ಇತಿ ಸ್ಮೃತ್ಯ ಚಕ್ಷುರಾದಿ ಸ್ವಾಮಿತ್ವೇನ ಚ, ಈ ಒಂದು ಸ್ಮೃತಿಯ ಮೂಲಕ ನಮಗೇನು ಗೊತ್ತಾಗ್ತದೆ ಅಂದ್ರೆ ಚಕ್ಷುರಾದಿ ಸ್ವಾಮಿತ್ವೇನ, ಅಲ್ಲಿ ಸರ್ವೇಂದ್ರಿಯ ಮಯ ಅಂದ್ರೆ ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಎಲ್ಲಾ ಇಂದ್ರಿಯಗಳಿಗೂ ಇವನೇ ನಿಯಾಮಕನಾಗಿದ್ದು ಪ್ರಧಾನನಾಗಿದ್ದಾನೆ. ಮತ್ತೆ ಪೂರ್ಣಾನಂದ ಇತ್ಯತ್ರ ಉಕ್ತ ನ್ಯಾಯೇನ, ಹಿಂದೆ ಪೂರ್ಣಾನಂದೋಂತರಃಖವತ್ ಅಂತ ಏನು ಅಲ್ಲಿ ಪೂರ್ಣಾನಂದ ಅಂತ ವ್ಯಾಖ್ಯಾನ ಮಾಡುವಾಗ ಪ್ರಭೂತವಾದ ಆನಂದವುಳ್ಳವನು ಅಂತ ಬಂದಿದೆ. ಆ ಥರ ಬಂದಿರೋದ್ರಿಂದ ಪೂರ್ಣ ಅಂತ ಅನ್ನೋದಕ್ಕೆ ಹೆಚ್ಚು, ಪ್ರಭೂತ ಅಂತ ಈಗ ಅರ್ಥ ಬಂದಿರೋದ್ರಿಂದ ಇಲ್ಲಿಯೂ ಕೂಡ ಪೂರ್ಣ ದರ್ಶನ ಶಕ್ತಿತ್ವ ಚಕ್ಷುರ್ಮಯ ಇತಿ ಸ್ಮೃತಃ. ಇದು ಐತರೇಯ ಉಪನಿಷತ್ತಿನ ವಾಕ್ಯ. ಅದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ವಾಕ್ಯ. ಅದು ಯಾವ ಭಾಗದಲ್ಲಿ ಬಂದಿದೆ ನನಗೂ ನೆನಪಿಲ್ಲ. ಮೊನ್ನೆ ಒಂದು ಬಾರಿ ನೋಡಿದ ನೆನಪಿದೆ ಅಷ್ಟೇ. ಭಗವಂತನನ್ನ ಚಕ್ಷುರ್ಮಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಪೂರ್ಣ ದರ್ಶನ ಶಕ್ತಿ ಉಳ್ಳವನಾದ್ರಿಂದ, ಪೂರ್ಣವಾಗಿ ನೋಡುವ ಶಕ್ತಿ ಉಳ್ಳವನು. ಪೂರ್ಣಾನಂದ ಭಗವಂತ ಹೇಗೋ ಹಾಗೆ ಅವನು ಪೂರ್ಣವಾಗಿ ನೋಡುವ ಶಕ್ತಿ ಉಳ್ಳವನು, ಪೂರ್ಣವಾಗಿ ಕೇಳುವ ಶಕ್ತಿ ಉಳ್ಳವನು. ನಮಗೆ ಆ ಪೂರ್ಣವಾಗಿ ಕೇಳುವ ನೋಡುವ ಯಾವ ಶಕ್ತಿಯೂ ಕೂಡ ಇಲ್ಲ. ಆದ್ರಿಂದ ಅವನೇ ಚಕ್ಷುರ್ಮಯ ಶ್ರೋತ್ರಮಯ ಇತ್ಯಾದಿ ಶಬ್ದವಾಚ್ಯನೂ ಕೂಡ ಆಗಿದ್ದಾನೆ. ಇತ್ಯಾದಿ ಸ್ಮೃತ್ಯಾಚ ಅಂದ್ರೆ ಅದು ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹ, ಐತರೇಯ ಉಪನಿಷತ್ ಭಾಷೆಯಲ್ಲಿ ಬರುವಂತಹ ಸ್ಮೃತಿ ಅಂತ ಅರ್ಥ. ಮತ್ತೆ ಮಯಟಃ ಪ್ರಾಚುರ್ಯಾರ್ಥತ್ವೇನ ಚ, ಅಲ್ಲಿ ಅನೇಕ ಕಡೆ ಚ ಚ ಅಂತ ಬಂದಿದೆ. ಅದ್ರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಕಾಣಿಸ್ತದೆ, ಎಡಿಟಿಂಗ್ ಮಿಸ್ಟೇಕ್ ಇದೆ ಅಂತ ಕಾಣಿಸ್ತದೆ. ಇಲ್ಲಿ ಮಯಟ್ ಎಂಬ ಶಬ್ದ ಪ್ರಾಚುರ್ಯ ಎಂಬ ಅರ್ಥವನ್ನು ಹೇಳ್ತದೆ. ಪ್ರಚುರಾನಂದಮಯ ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಆನಂದಮಯ ಅಂದ್ರೆ ಆನಂದದ ವಿಕಾರ ಅಂತ ಅರ್ಥ ಅಲ್ಲ, ಪ್ರಚುರವಾದ ಆನಂದವುಳ್ಳವನು ಅಂತ ಈಗ ಅರ್ಥ ಅದಕ್ಕೆ ಬಂದಿದೆ. ಅದೇ ಥರ ಇಲ್ಲೂ ಕೂಡ ಈ ಸರ್ವೇಂದ್ರಿಯ ಮಯ ಅಂತಂದ್ರೆ ಪ್ರಚುರವಾದ ಇಂದ್ರಿಯ ಶಕ್ತಿ ಉಳ್ಳವನು, ಪ್ರಚುರವಾದ ನೋಡುವ ಶಕ್ತಿ, ಪ್ರಚುರವಾದಂತಹ ಕೇಳುವ ಶಕ್ತಿ ಇತ್ಯಾದಿಗಳು ಉಳ್ಳವನು ಅಂತ ಹೀಗೆ ಆ ಭಗವಂತನನ್ನ ನಾವು ಶಾಸ್ತ್ರಗಳು ವರ್ಣಿಸಿದ್ದನ್ನು ತಿಳ್ಕೋಬಹುದು. ಆದ್ರಿಂದ ಉಪಪತ್ತೇಹೆ, ಈ ಎಲ್ಲಾ ಗುಣಗಳು ಕೂಡ ಭಗವಂತನಲ್ಲಿ ಸಂಪನ್ನ ಆಗಬಹುದು ಅಂತ ಅರ್ಥ. ಐತರೇಯ ಉಪನಿಷತ್ ಭಾಷ್ಯದ ದ್ವಿತೀಯ ಅಧ್ಯಾಯದಲ್ಲಿ ಹ್ರಸ್ವ ಮಾಂಡೂಕೇಯ ಮುನಿಯ ಅಧ್ಯಾತ್ಮೋಪಾಸನೆ ಅಂತ ಭಾಗ ಇದೆ. ಅಲ್ಲಿ ಈ ಭಗವಂತನನ್ನ ಪೂರ್ಣ ದರ್ಶನ ಶಕ್ತಿತ್ವ ತಥಾ ಚಕ್ಷುರ್ಮಯ ಉದೀರಿತಃ, ಪೂರ್ಣವಾಗಿ ನೋಡುವ ಶಕ್ತಿ ಉಳ್ಳವನಾದ್ರಿಂದ ಅವನು ಚಕ್ಷುರ್ಮಯ. ತಾದೃಕ್ ಶ್ರವಣ ಶಕ್ತಿತ್ವ ತಥಾ ಶ್ರೋತ್ರಮಯ ಸ್ಮೃತಃ,
ಅವನು ಶ್ರೋತ್ರಮಯನು ಕೂಡ ಆಗಿದ್ದಾನೆ. ಪೂರ್ಣವಾಗಿ ಕೇಳುವ ಶಕ್ತಿ ಉಳ್ಳವನಾದ್ರಿಂದ. ಛಂದೋಮಯ ಸತ್ಯಕಾಮ, ಅವನು ಛಂದೋಮಯ ಯಾಕೆ ಅಂದ್ರೆ ಸತ್ಯಕಾಮನಾದ್ರಿಂದ. ಮತ್ತೆ ಮಂತ್ರ ವಕ್ತೃ ಬಲಾತ್ಮಕ, ಅವನು ಪೂರ್ಣವಾಗಿ ತಿಳ್ಕೊಳ್ಳುವ ಶಕ್ತಿ ಉಳ್ಳವನು, ವಕ್ತೃತ್ವ ಶಕ್ತಿ ಉಳ್ಳವನು, ಬಲಶಕ್ತಿ ಉಳ್ಳವನಾದ್ರಿಂದ ಮನೋಮಯ ಮತ್ತೆ ವಾಂಗ್ಮಯ ಆತ್ಮ ಅಂತ ಅವನನ್ನ ಶಾಸ್ತ್ರ ಹೇಳಿದೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಈ ತರ ಉಪಾಸನೆ ಮಾಡುವವನಿಗೆ ಜ್ಞಾನಪುತ್ರವಾನ್, ಜ್ಞಾನವೆಂಬ ಮಗನನ್ನು ಪಡ್ಕೋತಾನಂತವನು ಅಂತ ಹೀಗೆ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಇದು ಆ ಚಕ್ಷುರ್ಮಯ, ಛಂದೋಮಯ ಇತ್ಯಾದಿ ಭಾಗಗಳ ಇತ್ಯಾದಿ ಶಬ್ದಗಳ ಸಮನ್ವಯ ಭಗವಂತನಲ್ಲಿ. ಬ್ರಹ್ಮ ಸೂತ್ರಗಳಲ್ಲಿ ಈ 1ನೇ ಅಧ್ಯಾಯದ 2ನೇ ಪಾದದ 2ನೇ ಸೂತ್ರದವರೆಗೆ ವಿವಕ್ಷಿತ ಗುಣೋಪಪತ್ತೇಶ್ಚ, ಅಲ್ಲಿಯವರೆಗೆ ನಾವು ಸೂತ್ರಗಳ ಅರ್ಥಗಳನ್ನು ನೋಡಿದ್ವಿ. ಮುಂದೆ 3ನೇ ಸೂತ್ರ ಅನುಪಪತ್ತೇಸ್ತು ನ ಶಾರೀರ ಅಂತ. ಭಗವಂತ ಸರ್ವ ವ್ಯಾಪಕನಾದ್ದರಿಂದ ಅವನೊಬ್ಬ ಈ ಎಲ್ಲಾ ಶರೀರಗಳಲ್ಲೂ ಇದ್ದಾನೆ ಅಂತ ಅನ್ನುವುದು ಹೊಂದಬಹುದು. ಆದರೆ ಈ ಆದಿತ್ಯ ಶಬ್ದದಿಂದ ಯಾರೋ ಸೂರ್ಯನನ್ನ ಮತ್ತು ಜೀವನನ್ನ ತಗೊಂಡ್ಬಿಟ್ರೆ ಅವನು ಶಾರೀರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾ ಶರೀರಗಳಲ್ಲೂ ಇರುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅನುಪಪತ್ತೇಹೆ, ಆ ಒಬ್ಬನು ಅನೇಕ ಕಡೆ ಇರುವುದು ಸಾಧ್ಯ ಇಲ್ಲ. ಭಗವಂತ ಆದರೂ ಇರಬಹುದು ಅಂತ ಆ 3ನೇ ಸೂತ್ರದ ಅರ್ಥ. ಮತ್ತೆ ಕರ್ಮಕರ್ತೃ ವ್ಯಪದೇಶಾಚ ಅಂತ ಅದರ ಮುಂದಿನ ಸೂತ್ರ 4ನೇ ಸೂತ್ರ. ಅಲ್ಲಿ ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ, ಆ ಭಗವಂತನನ್ನ ಜ್ಞಾನಿಗಳು ಇನ್ನೊಬ್ಬರಿಗೆ ಉಪದೇಶಿಸ್ತಾರೆ ಅಂತ ಹೀಗೆ ಬಂದಿರುವುದರಿಂದ ಆ ಭಗವಂತ ಆ ಉಪದೇಶದ ಕ್ರಿಯೆಗೆ ಕರ್ಮವಾಗಿ ಜೀವ ಕರ್ತೃವಾಗಿರುವುದರಿಂದ ಜೀವನೇ ಅಲ್ಲಿ ಕರ್ತ ಅಂತ ಉಪಾಸನೆ ಮಾಡಬಾರದು ಅಂತ ಆ 4ನೇ ಸೂತ್ರದ ಅರ್ಥ. ವ್ಯಪದೇಶ ಅಂದ್ರೆ ಹೇಳಿರುವಿಕೆ ಅಂತ ಅರ್ಥ. ಅದರ ಮುಂದೆ ಶಬ್ದ ವಿಶೇಷ ಅಂತ ಸೂತ್ರ 1ನೇ ಅಧ್ಯಾಯದ 2ನೇ ಪಾದದ 5ನೇ ಸೂತ್ರ. ಏತಮೇವ ಬ್ರಹ್ಮೇತ್ಯಾಚಕ್ಷತೆ ನಹಿ ಜೀವಂ ಬ್ರಹ್ಮೇತ್ಯಾಚಕ್ಷತೆ. ಶಬ್ದ ವಿಶೇಷಾತ್, ಪರಮಾತ್ಮನನ್ನೇ ಹೇಳುವಂತಹ ಶಬ್ದಗಳನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಾವಧಾರಣ ಬ್ರಹ್ಮ ಶಬ್ದ ಅಂತ ಹಿಂದೆ ಬಂದಿತ್ತು. ಆ ಪರಮಾತ್ಮನನ್ನೇ ಹೇಳುವಂತಹ ಶಬ್ದ ಅಂದ್ರೆ ಬ್ರಹ್ಮ ಶಬ್ದ. ಜೀವನಿಗೆ ಎಲ್ಲೂ ಕೂಡ ಇಂತಹ ಸಾವಧಾರಣವಾದ ಬ್ರಹ್ಮ ಶಬ್ದ ಇಲ್ಲ. ಜೀವನೂ ಬ್ರಹ್ಮ ಅಂತ ಹೇಳಿ ಬ್ರಹ್ಮಾಣಿ ಜೀವಾ ಸರ್ವೇಪಿ ಅಂತ ಆಚಾರ್ಯರು ತತ್ವನಿರ್ಣಯದಲ್ಲಿ ಉದ್ಧರಿಸಿದ ಮಾತಿನಲ್ಲಿ ಕಂಡು ಬರ್ತದಿಲ್ಲ ಅಂತಲ್ಲ. ಆದರೆ ಸಾವಧಾರಣವಾದ ಬ್ರಹ್ಮಶಬ್ದ ಜೀವನಿಗಿಲ್ಲ. ಅದು ಮುಖ್ಯವಾದಂತಹ ಬ್ರಹ್ಮಶಬ್ದ ವಾಚ್ಯತ್ವ ಹೀಗೆ ಪರಮಾತ್ಮನಿಗೆ ಮಾತ್ರ. ಏಷವು ಏವ ಬ್ರಹ್ಮ, ಏಷವು ಏವ ಆತ್ಮ, ಏಷವು ಏವ ಸವಿತಾ, ಏಷವು ಏವ ಇಂದ್ರ, ಏಷವು ಏವ ಹರಿಹಿ, ಹರತಿ ಪರಹ ಪರಾನಂದ ಅಂತ ಹೀಗೆ ಇಂದ್ರದ್ಯುಮ್ನ ಶಾಖಾದ ಮಾತೊಂದನ್ನ ಆಚಾರ್ಯರು ಉದ್ಧರಿಸ್ತಾರೆ. ಅಲ್ಲಿ ಹರಿ ಅಂದ್ರೆ ಪಾಪಹರ ಅನ್ನೋ ಅರ್ಥವನ್ನು ಕೂಡ ಹೇಳಿದ್ದಾರೆ. ಅದಾದ ಬಳಿಕ 6ನೇ ಸೂತ್ರ ಅಹಮಾತ್ಮ ಗುಡಾಕೇಶ ಸಂಬೋಧನೆ. ಸರ್ವಭೂತಾಶಯ ಸ್ಥಿತ ಭಗವದ್ಗೀತೆ ಮಾತನ್ನು ಉದ್ಧರಿಸ್ತಾರೆ. ಈ ಎಲ್ಲಾ ಪ್ರಾಣಿಗಳ ಹೃದಯ ಪ್ರದೇಶದಲ್ಲಿ ನಾನು ಇದ್ದೇನೆ, ಇದ್ದು ನನ್ನ ಸಾಮರ್ಥ್ಯದಿಂದ ಜೀವಿಗಳನ್ನು ಧರಿಸಿದ್ದೇನೆ. ಗಾಮಾವಿಶ್ಯ ಭೂತಾನಿ ಧಾರಯಾಮಿ ಅಹಮೋಜಸ. ಗಾಮ್ ಭೂಮಿಯನ್ನ ಆವಿಶ್ಯ ಬಂದಿಳಿದು ನನ್ನ ಶಕ್ತಿಯಿಂದ ಎಲ್ಲಾ ಪ್ರಾಣಿಗಳನ್ನು ಧರಿಸಿದ್ದೇನೆ ಅಂತ ಅರ್ಥ. ಗುಡಾಕೇಶ ಅಂತ ಅರ್ಜುನನಿಗೆ ಸಂಬೋಧನೆ. ಹೀಗೆ ಅರ್ಥ ಇದೆ. ಆದ್ರಿಂದ ಭಗವಂತನೇ ಎಲ್ಲಾ ಜೀವಿಗಳ ಹೃದಯದಲ್ಲಿ ಇದ್ದಾನೆ ಅಂತ ಅರ್ಥ. ಸರ್ವಭೂತ ಹೃದಯ ಗುಹಾವಾಸಿ ಅಂತ ಅರ್ಥ. ನಚ ಅಪ್ರಾಮಾಣಿಕಂ ಕಲ್ಪಂ, ಇವೆಲ್ಲ ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ. ಹೀಗೆ ಸೂತ್ರಗಳಿಗೆ ಸ್ಮೃತಿ ಸಮ್ಮತವಾದ ಅರ್ಥವನ್ನು ಹೇಳಬೇಕೇ ಹೊರತು ಯಾವುದೇ ಅಪ್ರಾಮಾಣಿಕವಾದ ಅರ್ಥವನ್ನು ಹೇಳಬಾರದು ಅಂತ. ಮುಂದೆ ತತ್ವಮಂಜರಿಯಲ್ಲಿ 70ನೇ ಗದ್ಯ ಭಾಗದಲ್ಲಿ ಅರ್ಭಕೌಕಸ್ತ್ವಸ್ಯಾಪಿ ವ್ಯಾಪ್ತೆ ಹರೌ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಇತಿ ಶ್ರುತ್ಯ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಇತ್ಯಾದಿ ಸ್ಮೃತ್ಯ ಅಂತರಃ ಖವತ್ ಇತ್ಯತ್ರ ಪ್ರಸಂಗಾದುಕ್ತ್ಯಾ ಚ ಸಮಾಹಿತತ್ವಾದ್ವಾ ಅಂತಿದೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಹಮಾತ್ಮ ಗುಡಾಕೇಶ ಇತ್ಯಾದಿ ಮಾತುಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಈ ಬ್ರಹ್ಮಸೂತ್ರದ ಸೂತ್ರ ಭಾಷ್ಯದ 1ನೇ ಅಧ್ಯಾಯದ 2ನೇ ಪಾದದ 6ನೇ ಸೂತ್ರದಲ್ಲಿ ಸ್ಮೃತೇಶ್ಚ ಅನ್ನೋ ಸೂತ್ರದಲ್ಲಿ ಇತ್ಯಾದಿ ಸ್ಮೃತ್ಯ ಅಂತಿದೆಯಲ್ಲ, ಸ್ಮೃತಿ ಅಂದ್ರೆ ಆ ಭಗವದ್ಗೀತೆಯೇ ಸ್ಮೃತಿ.
ಮುಂದೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ಒಳಗೂ ಹೊರಗೂ ಅವನೇ ಇರೋದು. ನಮ್ಮ ಹೃದಯ ಅಲ್ಪವಾದಂತಹ ಹೃದಯ ಗುಹಾದಲ್ಲೂ ಇದ್ದಾನೆ, ವ್ಯಾಪ್ತವಾದ ಎಲ್ಲಾ ಪ್ರದೇಶದಲ್ಲೂ ಕೂಡ ಇದ್ದಾನೆ ಅಂತ ಹೀಗೆ ಶ್ರುತಿಗಳಿದೆ. ಇದು ನಮಗೆ ಈ ಶ್ರುತಿಗಳಿಂದ ಸ್ಮೃತಿಗಳಿಂದ ತಿಳಿದು ಬರುವುದೇನೆಂದರೆ ಅರ್ಭಕೌಕಸ್ತ್ವ. ಅರ್ಭಕ ಅಂದ್ರೆ ಸ್ವಲ್ಪ, ಓಕ ಅಂದ್ರೆ ಅಲ್ಲಿ ನೆಲೆ ಮಾಡಿಕೊಂಡಿರೋದು. ಸ್ವಲ್ಪವಾದ ಪ್ರದೇಶದಲ್ಲಿಯೂ ಕೂಡ ಅವನು ನೆಲೆ ಮಾಡಿಕೊಂಡಿದ್ದಾನೆ ಅನ್ನುವುದು ವ್ಯಾಪ್ತನಾದ ಹರಿಗೆ ಅದು ಉಪಪನ್ನವೇ, ಅದಕ್ಕೇನು ತೊಂದರೆ ಇಲ್ಲ. ಯಾಕೆಂದ್ರೆ ಶ್ರುತಿಗಳಿವೆ, ಸ್ಮೃತಿಗಳಿವೆ. ಪೂರ್ಣಾನಂದೋಂತರ ಖವತ ಇತ್ಯತ್ರ ಪ್ರಸಂಗಾತ್ ಉಕ್ತಯುಕ್ತ್ಯಾಚ ಸಮಾಹಿತತ್ವಾದ್ವಾ. ಹಿಂದೆ ಈ ಭಗವಂತ ಆಂತರ ಅಂದ್ರೆ ಯಾಕೆ ಒಳಗಿದ್ದಾನೆ. ಹೇಗೆ ಅಂದ್ರೆ ಖವತ್, ಆಕಾಶ ಅಂತನ್ನುವುದು ಸ್ವಲ್ಪವಾದ ಪ್ರದೇಶದಲ್ಲೂ ಇರ್ತದೆ ಅಂತ ಹಿಂದೆ ಬಂದಿದೆ 1ನೇ ಅಧ್ಯಾಯದ 1ನೇ ಪಾದದಲ್ಲಿ. ಅಲ್ಲಿ ಖವರ್ ಅಂತಾಗಿದೆ, ಇದನ್ನ ಖವತ್ ಅಂತ ತಿದ್ದುಕೊಳ್ಬೇಕು. ಹೀಗೆ ಆಕಾಶವು ಹೇಗೆ ಅಲ್ಪವಾದ ಪ್ರದೇಶದಲ್ಲೂ ಇರ್ತದೋ, ವ್ಯಾಪ್ತವಾದ ಪ್ರದೇಶದಲ್ಲೂ ಇರ್ತದೋ, ಹಾಗೆ ಭಗವಂತನು ಕೂಡ ಎಲ್ಲ ವ್ಯಾಪ್ತವಾದ ಪ್ರದೇಶದಲ್ಲೂ ಅಲ್ಪವಾದ ಪ್ರದೇಶದಲ್ಲೂ ಇದ್ದಾನೆ ಅಂತ ಅರ್ಥ. ಅದನ್ನೇ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಪೂರ್ವಸ್ಮಾತ್ ಹಿಂದೆ ಬಂದಿರುವಂತಹ ಆ ಭಾಗದಿಂದ ಖವತ್ ಇತಿ ಪದಸ್ಯ ಅನುವೃತ್ಯ, ಖವತ್ ಆಕಾಶದಂತೆ ಎಂಬ ಪದವನ್ನು ಇಲ್ಲಿ ಅಧ್ಯಾಹೃತ ಮಾಡಿಕೋಬೇಕು. ಆದ್ರಿಂದ ಖವತ್ ಆಕಾಶದಂತೆ, ಸರ್ವಗಃ ಎಲ್ಲ ಕಡೆ ವಿಷ್ಣು ಇದ್ದಾನೆ ಇತಿ ಅನ್ವಯೇನ, ಹೀಗೆ ಅನ್ವಯ ಮಾಡುವುದರಿಂದ ಆ ವಾಕ್ಯಗಳಿಗೆ ನಾವು ಸರಿಯಾದಂತಹ ಸಮಾಧಾನಕರವಾದ ಅರ್ಥವನ್ನು ಹೇಳಬಹುದು ಅಂತ ಭಾವ, ಅಭಿಪ್ರಾಯ. ಅರ್ಭಕೌಕಸ್ತ್ವಾತ್ ಅಂತ 1ನೇ ಅಧ್ಯಾಯದ 7ನೇ ಪಾದದ 8ನೇ ಸೂತ್ರ ಏನಿದೆ ಅದರ ಅರ್ಥವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇದೇ ಭಾಗದಲ್ಲಿ ಆ ಸೂತ್ರದ ಅರ್ಥವನ್ನು ಹೇಳಿಬಿಡ್ತೇನೆ, ಸ್ವಲ್ಪವೇ ಇರೋದ್ರಿಂದ. ಅರ್ಭಕೌಕಸ್ತ್ವಾತ್ ತದ್ವ್ಯಪದೇಶಾಚ್ಚ ನೇತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ. ಅಲ್ಲಿಯೂ ಕೂಡ ಆಚಾರ್ಯರು ಭಾಷ್ಯದಲ್ಲಿ ಅಲ್ಪೌಕಸ್ತ್ವಂ ಯುಜ್ಯತೆ ವ್ಯೋಮವತ್, ಸರ್ವಗತತ್ವೇ ಭಗವಂತ ಸರ್ವಗತ ಆದರೂ ಕೂಡ ಅಲ್ಪೌಕನಾದ್ದರಿಂದ, ಅಂದ್ರೆ ಕೆಲವೇ ಅಲ್ಪೌಕಸ್ತ್ವಂ ಸ್ವಲ್ಪವೇ ಪ್ರದೇಶದಲ್ಲಿ ಇರುವಿಕೆ ಅನ್ನುವುದು ಯುಜ್ಯತೆ, ಅದು ಯುಕ್ತವೇ ಭಗವಂತನಲ್ಲಿ. ಹೇಗೆಂದ್ರೆ ವ್ಯೋಮವತ್ ಆಕಾಶದಂತೆ. ಯಾಕಂದ್ರೆ ಸರ್ವೇಷು ಭೂತೇಷು ಅಂತ ಆ ಶಾಸ್ತ್ರದಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಪ್ರಶ್ನೆ ಕೇಳೋರು ಏನ್ ಕೇಳಬಹುದು? ಸರ್ವೇಷು ಭೂತೇಷು, ಭಗವಂತ ಎಲ್ಲಾ ಭೂತಗಳಲ್ಲೂ ಇದ್ದಾನೆ, ಅವನನ್ನೇ ಬ್ರಹ್ಮ ಅಂತಾರೆ ಅಂತ. ಅಂಥವನನ್ನ ಸೂಕ್ಷ್ಮವಾದ ಪ್ರದೇಶದಲ್ಲಿ ಇದ್ದಾನೆ ಅಂತ ಹೇಗೆ ಹೇಳ್ತೀರಿ ಅಂತ ಯಾರಾದ್ರೂ ಪ್ರಶ್ನೆ ಕೇಳಬಹುದು. ಚಕ್ಷುರ್ಮಯತ್ವಾದಿನ ಜೀವ ವ್ಯಪದೇಶಾಚ್ಯ, ಚಕ್ಷುರ್ಮಯ ಶ್ರೋತ್ರಮಯ ಯಾರು? ಜೀವನೇ ಅಂತ ಯಾರು ಪ್ರಶ್ನೆ ಕೇಳಬಹುದು. ಇತ್ತೀಚೆಯನ್ನ ಅದೇನು ದೊಡ್ಡ ವಿಷಯ ಅಲ್ಲ. ಅರ್ಭಕೌಕಸ್ತ್ವೇನ ಚಕ್ಷುರ್ಮಯತ್ವಾದಿ ರೂಪೇಣ ಚ ತಸ್ಯೈವ ವಿಷ್ಣು ನಿಚಾಯತ್ವಾತ್. ನಿಚಾಯ್ಯ ಅಂದ್ರೆ ನಾವು ಅವನನ್ನ ಉಪಾಸಿಸಬೇಕು ಅಂತ ಅರ್ಥ. ಹೇಗೆ ಅವನನ್ನು ಉಪಾಸಿಸಬೇಕು ಅಂದ್ರೆ ಅರ್ಭಕೌಕಸ್ತ್ವೇನ ಅಲ್ಪ ಪ್ರದೇಶದಲ್ಲಿದ್ದಾನೆ ಎಂಬುದಾಗಿಯೋ, ಮತ್ತೆ ಚಕ್ಷುರ್ಮಯ ಎಂಬುದಾಗಿಯೋ, ಅದು ನಾವು ಅರ್ಥ ಹಿಂದೆ ನೋಡಿದ್ದೇವೆ. ಪೂರ್ಣವಾದ ದರ್ಶನ ಶಕ್ತಿ ಉಳ್ಳವನು, ಪೂರ್ಣವಾದ ಶ್ರವಣ ಶಕ್ತಿ ಉಳ್ಳವನು, ಮತ್ತೆ ಅಲ್ಪವಾದ ಪ್ರದೇಶದಲ್ಲಿದ್ದವನು ಆಗಿದ್ದಾನೆ ಅಂತ ಅವನನ್ನೇ ನಾವು ಉಪಾಸಿಸಬೇಕಾಗಿದೆ. ಆ ಉಪಾಸನೆಗಾಗಿ ಈ ಎಲ್ಲಾ ತರದ ಗುಣಗಳನ್ನು ಅವನಿಗೆ ಹೇಳಿರ್ತಾರೆ. ಅದರಿಂದ ಅದ್ಯಾವುದು ಕೂಡ ದೋಷಕರ ಏನಲ್ಲ ಅಂತ ಅಭಿಪ್ರಾಯ.